ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ. ಛೇ 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 ಈ ವಿರಹ ಅಂದ್ರ ಸುಡೋ ಬಿಸಿಲುದ್ದಂಗೆ ನೋಡ್ರಿ, ಅದನ್ನ ತಡ್ಕೊಳಕ್ಕಾಗಂಗಿಲ್ಲ. ನನ್ನ ಮಳ್ಳಿ ಮಾದೇವಿನ ಒಂದು ದಿವಸ ನೋಡಲಿಲ್ಲ ಅಂದ್ರೆ ಊಟ ಸೇರೋದಿಲ್ಲ, ನಿದ್ದೆನೂ ಸೇರೋದಿಲ್ಲ, ಏನೇನು ಸೇರೋದಿಲ್ಲ ನೋಡ್ರಿ. ಹಂಗಾಗ್ಬಿಟ್ಟ ಜೀವನ. ಹೌದು, ಈ ಲವ್ ಮಾಡೋರಿಗೆಲ್ಲ ಹಿಂಗೆ ಹಾಕತ್ತೆ, ಏನು ನನಗೇ ಅಷ್ಟ ಹಂಗಾಕತ್ತೆ ಒಂದು ತಿಳಿವಲ್ದು. ಬರಲಿ ಇವತ್ತು ಕೇಳೇ ಬಿಡ್ತಾನೆ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ, ನಾನು ನೀನು ಎಂದು ಹೀಗೆ ದೇಹದಿ ಸೇರಲು. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ಏನ್ ದಾರಿಗೆ ನಮ್ಮನೆ ನಿಂತ್ಕೊಂಡು ಒಬ್ಬನೇ ಏನೋ ವಿಚಾರ ಮಾಡಕತ್ತಿಲ್ಲ. ಯಾಕ ಇಲ್ಲಿಂದ ಯಾರ ಬಂದು ಗುದ್ದಿ ಗಿದ್ದಿ ಹೋದಾರು? ಏನ್ ಮಾಡ್ತಿ? ಗುದ್ದ ಕೆಲಸ ಏನತ್ರು ನಂದು, ಯಾರಿಗೆ ಬಿಡೋದಲ್ಲ ಅದನ್ನ. ಏನ್ ತಿಳ್ಕೊಂಬಿಟ್ಟಿದ್ ನೀನು? ಹೌದು, ಯಾರ ಗುದ್ದಾರಂತೆಲ್ಲ ಈಗ ನಾನು ನಿನ್ನ ಒಂದ್ಸರಿ ಗುದ್ಲೇ ನನಗೆ ಇಷ್ಟು ದಿವಸ ಎಲ್ಲೋಗಿದ್ದೆ ನನ್ನ ಕಣ್ಣಿ ಕಾಣದಂಗ. ಅಯ್ಯಯ್ಯಯ್ಯಯ್ಯೋ ಮಾವ, ನಾ ಎಲ್ಲಿಗೆ ಹೋಗ್ಲಿ? ನಾನು ಹರಿಹರ ಸಂತೆ ಮಾಡಕ್ ಹೋಗಿದ್ದೆ, ಇನ್ನೆಲ್ಲಿಗೂ ಹೋಗ್ಲಿಲ್ಲ. ಅಂದಂಗ ನೀ ಯಾಕ ಬಹಳ ಬ್ಯಾಸರದಾಗದಿ ಬಿಡು ಮಾವ. ಯಾವ ಕೆಲಸ ಮಾಡೋಣ, ಇಬ್ರು ಸೇರಿ ಸಿನಿಮಾ ನೋಡ್ಕೊಂಬರೋಣ ಬಾ. ಬ್ಯಾಸರ ಹೋಗತಿ, ಯಾಕಂದ್ರೆ ನಿನ್ ಜೋಡಿ ಸಿನಿಮಾ ನೋಡಂಗಾಗೈತಿ. ನಡಿ ಮಾವ ಹೋಗೋಣ. ಹುಚ್ಚಿ ಹಳೆ ಹುಚ್ಚಿ, ಆ ಸಿನಿಮಾದಾಗ ಏನೈತೆ, ನೀನ ಒಂದು ಶೃಂಗಾರವಾದ ಸಿನಿಮಾ ಕಂಡಂಗೆ ಕಾಣ್ತಿ. ಅದನ್ನ ಬಿಟ್ಟು ದುಡ್ಡು ಕೊಟ್ಟು ಅಲ್ಲಿ ಪರ್ದಿ ಮೇಲೆ ಕೀಕಾವಲ್ಲ ಮೂಗ್ ಸಿನಿಮಾ ಅದನ್ನ ನೋಡಬೇಕು ಗೊಂಬಿನ. ಹೌದಮ್ಮವ, ಅಷ್ಟೊಂದು ಸದ್ರವಾಗಿದ್ದೆ ನಮ್ಮವ ನಾನು. ಆಹಾ, ಭಾರಿ ಚಂದ ಕಾಣ್ತಿ ನೋಡು, ದಂತದ ಗೊಂಬಿ ಕಂಡಂಗೆ ಕಾಣ್ತಿ. ನೀನ್ ನೋಡ್ತಾ ಇದ್ರ ನಾನ ನಿನಗೆ ಮಾಡಬೇಕು ಅನ್ನಿಸ್ತು. ವರ್ಣನೆ ಕವಿಯಾಗಿ ವರ್ಣನೆ ಮಾಡೋಣ ಅನಿಸ್ತದೆ. ಅಯ್ಯೋ 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 ಅಯ್ಯೋ, ಎಷ್ಟು ಅದೃಷ್ಟವಂತೆ ಮಾವ ನಾನು. ಅಲ್ಲ ಮಾವ, ನೀನೇ ಮಾಡ್ತೀನಿ ಅಂತ ಅಂದಾಗ ನಾನು ಮಾಡಿಸ್ಕೊಳಕ್ ರೆಡಿನೇ ಮಾವ. ವರ್ಣನೆ ನಾನ್ ರೆಡಿ ಇಲ್ಲ. ಯಾಕೆ ಹೇಳು? ಯಾಕ? ನಾನು ಮಾಡ್ಬೇಕಂದ್ರ ನನಗೆ ಪೂರ್ತಿ ಕಾಣಿಸ್ಬೇಕು. ಮಗ ವರ್ಣನೆ ಮಾಡಕ್ ಹಚ್ಚಿರ ಮಗ ಪೂರ ಕಾಣಿಸ್ಬೇಕು. ಓ ಇಷ್ಟೇನ? ನೋಡು ಈಗ ಮಾಡ, ನೋಡು ಈಗ. ಅಷ್ಟಾದ್ರೆ ಕಾಣವಲ್ದು ಬಿಡು ನನಗೆ. ಸ್ವಲ್ಪ ಎತ್ತ ಮ್ಯಾಕ ಅವಾಗಿಂದ ಹಿಂಗ ಅಂತಿದ್ದಿ. ಎತ್ತಿ ಎತ್ತಿ ಗೋಣೆಲ್ಲ ನುಗ್ಸಕತ್ತ. ಇನ್ನೊಂದ್ ಸ್ವಲ್ಪ ಸಾಕು. ಈಗ ಶುರು ಮಾಡ್ಲೆ? ಮಾಡ್ ಶುರು ಮಾಡು. ನಿನ್ನ ಎರಡು ದುಂಡನೆಯ ಕಣ್ಣುಗಳು ಕಮಲದ ಹೂವಿನಂತೆ. ನಿನ್ನ ಮೂಗು ಕಬ್ಬು ನೇಗ್ಲಿ ಹೊಡೆಯ ನೇಗ್ಲಿ. ಹೌದು. ನಿನ್ನ ಬಾಯಿ ಕೊಂಡಜ್ಜಿ ಕೆರಿ ಬಾಯಿ. ಆಮೇಲೆ ನಿನ್ನ ಮೂಗಿನ ಸೊಳ್ಳಿ ಮಾಲೆಬೆನ್ನೂರಗರ ಸುರಂಗ ಮಾರ್ಗ. ಆಮೇಲೆ ನಿನ್ನ ಏನದ ಅದ ಹೆಣ್ಮಕ್ಳು ಕೂದಲ ದುಂಡು ಕಟ್ಕೊಂಡು ಹಿಂದ್ ಗಿಳೆ ಬಿಟ್ಕೊಂತಾರಲ್ಲ ಅದ ತುರುಬ ನಮ್ಮೂರು ಅವಳಪ್ಪನ ಗುಡ್ಡದಂತೆ. ಯಪ್ಪ ಸಾಕೆಪ್ಪ, ನೀ ಬಂದ್ ಮಾಡ್ಬಿಡಿ. ನೀನು ವರ್ಣನೆ ಸಾಕು, ಬಂದ ಮಾಡ್ಬಿಡು. ತಡ್ಕ ಊಟ ಈಗ ಮ್ಯಾಗಿಂದ ಅಷ್ಟ ಆಗೈತಿ, ಇಪ್ಪತ್ತು ಕೆಳಗಿಂದ ಶುರು ಮಾಡ್ತೀವಿ. ಬ್ಯಾಡ ಯಪ್ಪ, ಮ್ಯಾಗಿಂದ ಈ ನಮ್ಮ
ನಮ್ಮನೆ ಲೆಕ್ಕಕ್ಕೆ ನೀ ಮಾಡಿದಿ ಅಂದಾಗ ಇನ್ನು ಕೆಳಗಿಂದ ಇನ್ನು ಯಾ ನಮ್ಮನೆ ಲೆಕ್ಕಕ್ಕೆ ಮಾಡ್ತೀವೋ ಏನೋ ಬ್ಯಾಡ ಅದೊಟ್ಟು ಮಾಡಿದ್ರು ಪಾಡಕ್ಕ ಬ್ಯಾಡಪ್ಪ ಬೇಡ ಬ್ಯಾಡ ಸಾಕು ಬೇಡ ಆತ್ಮದೇವಿ ಈಗ ನಿನಗೆ ಒಂದು ಒಳ್ಳೇದೊಂದು ಚಾನ್ಸ್ ಕೊಡ್ತಾನೆ ಒಪ್ಪಿಗೆ ಬೇಕಲ್ಲ ಏನ್ ಮಾವ ಅದು ನನಗೆ ಒಬ್ಬನು ಕಾವಿ ಬಟ್ಟೆ ಹಾಕ್ಲಿಲ್ದಾನ ಒಬ್ಬನ ಸನ್ಯಾಸಿ ಸಿಕ್ಕನ ನಿನಗ ಹಾ ಅದು ಲೊಳಗ ಬಳಗ ಪ್ಯಾಂಟ್ ಹಾಕಿ ಓಡಾಡ್ತೈತಿ ಅದೇನೋ ಸನ್ಯಾಸಿ ಅಂತ ಅವನ ಹೆಸರು ಚೇಂಜ್ ಮಾಡ್ಕೊಂಡಾನ ಸಿಡ್ಲಾ ಅಂತ ಅವನ ಹೆಸರು ಚೇಂಜ್ ಮಾಡ್ಕೊಂಡಾನ ಅವನು ಒಂದು ನಾಟಕ ಕಂಪ್ನಿನ ಚಾಲೂ ಮಾಡ್ಕೊಂಡಾನ ನಾಟಕ ಕಂಪ್ನಿಗೆ ಹೀರೋಯಿನ್ ಬೇಕಾಗೈತೆ ಅಂತ ನಾನು ನಿನ್ನ ಕರ್ಕೊಂಡು ಎಲ್ಲಿ ಬಿಡ್ತಾನೆ ನೀನ್ ನಾಟಕ ಮಾಡಕ್ ಶುರು ಮಾಡಿಬಿಡು ಅಯ್ಯೋ ಮಾವ ಮೊದ್ಲ ಕೆಲಸ ಮಾಡು ಹೋಗಿ ಸೀದಾ ನಾಟಕ ಕಂಪ್ನಿ ನನ್ನ ಬಿಟ್ಟು ಬಂದ್ಬಿಡು ಯಾಕಂದ್ರೆ ಸಿನಿಮಾದಾಗರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದಂತೂ ಆಗ್ಲಿಲ್ಲ ನಾಟಕದಾಗರು ಮಾಡ್ತೇನೆ ಹಂಗಲ್ಲೇ ಮೂದೇವಿ ಅಲ್ಲ ಮಾದೇವಿ ಹಂಗಲ್ಲ ಬಾಯ್ ತಪ್ತು ಈಗ ಸಿನಿಮಾಕ್ಕ ನಮ್ಮಂತರ್ನೆಲ್ಲ ಕರ್ಕೊಂತಾರೇನೆ ಅದಕ್ಕೇನಿದ್ರು 3 ಬಿಟ್ಟಾರ ಆಗ್ಬೇಕು ಅಂದ್ರ ನ್ಯಾಯ ನೀತಿ ಧರ್ಮ ಅವು ಇವ್ರಿಗೆ ರಾಜಕೀಯ ಮಾಡ್ತಾರಲ್ಲ ಲಾಲ್ ಟೋಪಿ ಅವ್ರಿಗೆ ಅವು 3 ಬಿಟ್ಟಾರ ಅನ್ನೋದು ಅದು ಅವು ಈಗ ನಾವು ಸಿನಿಮಾದಾರು ಏನಂದ್ರ ಇದು ಮ್ಯಾಲಿಂದ ಇದ ಕೆಳಗಿಂದ ಅಂದ್ರ ಇದ ಮತ್ತೆ ಇನ್ನೊಂದು ಇದ್ರೊಳಗೆ ಏನಾರ ಇರ್ತತಿ ಅಲ್ಲ ಅದು ಅಯ್ಯಯ್ಯೋ ಚಿ 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 ಹೌದಪ್ಪ ಈಗಿನ ಹುಡುಗರಂತ್ರು ಹೊಸ ಪಿಕ್ಚರ್ ಬರೋದು ಒಂದೇ ತಡ ಅದ್ ಯಾವ ನಮ್ಮನೆ ಕ್ಯೂ ಹಚ್ಚಿ ನಿಂತು ಟಿಕೆಟ್ ತಗೊಳ್ತಾರ ಬ್ಯಾಂಕ್ನಾಗಾದ್ರೂ ತಗೊಂಡ ನೋಡೇ ಬರ್ತಾರ ನೋಡ ಮಾತು 100ಕ್ಕೆ 100 ಸತ್ಯ ನೋಡ ಮದೇವಿ ಮತ್ತೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಒಟ್ಟ ಚಲೋ ತಂಗ ಏನ ಅದ್ರಾಗ ಸಂದೇಶ ಇರ್ತೈತಿ ನೋಡೋಣ ಪಿಕ್ಚರ್ ಒಳ್ಳೆ ಪಿಕ್ಚರ್ ಅಂತ ಏನು ನೋಡೋ ಲೆಕ್ಕದಾಗ ಇರೋದಿಲ್ಲ ಆ ಪಿಕ್ಚರ್ ನೋಡಕ್ ಕುಂತ್ರಿ ಯಜಮಾನ್ರೆಲ್ಲ ಸೇರಿ ಕ್ಯಾಕರ್ ಶಂಗ ಥೂ ಥೂ ಅಂತ ಉಗಳಂಗಿರ್ತಾವ ಹೋಲ್ ಬಿಡತ್ತ ಅದ್ರ ಚಿಂತೆ ನಮಗೆ ಹಾಕ್ಬೇಕು ಈಗ ನಿನ್ನ ನಾಟಕಕ್ಕೆ ಮಾಡ್ತೀಯವಲ್ಲ ನೀನು ಕನ್ಯಾಕುಮಾರಿ ಅಂತ ಹೆಸರು ಚೇಂಜ್ ಮಾಡಿಬಿಟ್ಟ ನಿಂದೀಗ ಬದ್ಲಿ ಮಾಡೇ ಬಿಟ್ಟಾನೆ ಅಲ್ಲ ಮಾವ ನನಗೇನೋ ಮಾಡೋ ಆಸೆ ಐತಿ ನಾ ಪಾಠ ಮಾಡ್ತೀನಿ ಆದ್ರೆ ಈ ನಟನೆ ಹೆಂಗ್ ಮಾಡೋದು ಅಂತ ನೋಡು ನೀನು ನಟನೆ ಹೆಂಗ್ ಮಾಡ್ಬೇಕು ಆ ಸನ್ಯಾಸಿದ ರೊಕ್ಕ ಹೆಂಗ್ ಹೊಡಿಬೇಕು ನಾವ್ ಹೆಂಗ್ ಮ್ಯಾಕ್ ಬರ್ಬೇಕು ಅದನ್ನೆಲ್ಲ ನಾನು ಹೇಳ್ಕೊಡ್ತಾನೆ ನೀನು ಫಸ್ಟ್ ನಾನು ಗೆಜ್ಜಿಗತ್ತ ಹೆಂಗ್ ಹಾಕ್ತಾನೆ ನೀನ್ ಅಜ್ಜಿನ ಎತ್ತೆತ್ತಿ ಹಾಕ್ಬೇಕು ಎಲ್ಲ ಬರ್ತೈತಿ ಅದನ್ನ ಹೇಳ್ಕೊಡ್ತೀಯ ಮಾಡೋಣ ತಗ ನೀನು ತಳ ತಳ ಹೊಡಿತಾವೇಗಲ್ಲ ಎಲ್ಲ ಹುಡುಗಿರು ನಿನ್ನ ಮುಂದೆ ತೇಲ ಏನು ತಳ ತಳ ಹೊಳಿತಾವೇಗಲ್ಲ ಎಲ್ಲ ಹುಡುಗಿರು ನಿನ್ನ ಮುಂದೆ ಬೇಲ ಏನು ತಳ ತಳ ಹೊಳಿತಾವೇಗಲ್ಲ ಎಲ್ಲ ಹುಡುಗಿರು ನಿನ್ನ ಮುಂದೆ ಬೇಲ ಆಗಿದ್ದು ಆಗಲ್ಲ ನಿನ್ನ ನೋಡಿ ಆಗಿದ್ದು ಆಗಲ್ಲ ನಿಗೆ ಆಗಿದ್ದು ಆಗಲ್ಲ ನಿನ್ನ ನೋಡಿ ಆಗಿದ್ದು ಆಗಲ್ಲ ಏನು ತಳ ತಳ ಏನು ತಳ ತಳ ಹೊಳಿತಾವೇಗಲ್ಲ ಎಲ್ಲ ಹುಡುಗಿರು ನಿನ್ನ ಮುಂದೆ ಬೇಲ ಮಾದೇವಿ ಬರೋಣ ಹೋಗೋಣ ಹೋಗೋಣ ಪಿಕ್ಚರ್ ನೋಡ್ಕೊಂಡ್ ಬರೋಣ
ಆಯ್ತು ಪಿಕ್ಚರ್ ನೋಡ್ಕೊಂಡು ನಿನ್ನ ಸೇರ್ದಾನೆ ನೀನು ಅಲ್ಲೇ ಮಾಡ್ಬೇಕು ಏನದು? ಆಕ್ಟಿಂಗ್ ಹಾ 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 ಸರಿ ಸರಿ ನಿನಗೆ ಕನ್ಯಾಕುಮಾರಿ ಅಂತ ಹೆಸರು ಚೇಂಜ್ ಮಾಡಿಬಿಟ್ಟಾನೆ ಬಾರ್ಸ ಏನಂತೀಯ? ಮುರಳಿ, ಚೆಲುವರಾಯರು ಬರುವ ಗೊತ್ತಾಯ್ತು. ಎಲ್ಲ ಸಕಲ ಸಿದ್ಧತೆಗಳು ಮಾಡಿದೆಯೇನಪ್ಪ? ಆಗಿದೆ ಮಾವ. ಸೇಬು ದ್ರಾಕ್ಷಿ ಬಾಳೆಹಣ್ಣು ತಂದಿದ್ದೀನಿ, ಜೊತೆಗೆ ಉಪ್ಪಿಟ್ಟು ಮಾಡಿಸಿದ್ದೇನೆ. ಇಷ್ಟ ಸಾಕಲ್ಲ ಮಾವ? ಹಾ ಸಾಕು ಬಿಡು. ಗಂಗಾ ತಯಾರಾಗಿದ್ದಾಳೇನೋ ನೋಡಪ್ಪ. ತಯಾರಾಗಿದ್ದಾಳೆ ಮಾವ, ಕರೆದುಕೊಂಡು ಬರಲ? ಮಾವ ಮಾವ ಅವ್ರ ಏಕ ಇನ್ನೂ ಬರಲೇ ಇಲ್ಲಲ್ಲ ಮಾವ, ಅವ್ರ ಏಕ ಇನ್ನೂ ಬರಲೇ ಇಲ್ಲ. ಬಸ್ಸಿನ ಅಡಚಣೆಯಾಗಿರ್ಬೋದು ಏನು, ಏಕೆಂದ್ರೆ ನಮ್ಮೂರಿಗೆ ಬರುವ ಬಸ್ಗಳು ಆಗ ಸರ್ಕಾರಿ ಬಸ್ಗಳು ಬರಗಾಲದ ಮಳೆ ಎರಡು ಒಂದೇ. ಅದು ಸರಿ ಅನ್ನು. ಹಾ ಮುರಳಿ, ಹೊರಗಡೆ ಕಾರಿನ ಸದ್ದಾಗುತ್ತದೆ. ರಾಯರೇ ಬಂದಿರಬೇಕು, ಹೋಗಿ ನೋಡಪ್ಪ ಸ್ವಲ್ಪ. ಚೆಲುವರಾಯರೇ ಕಾರು ನಿಲ್ಲಿಸಿ ಬರ್ತಿದ್ದಾರೆ ಮಾವ. ಬನ್ನಿ ರಾಯರೇ, ನಮಸ್ಕಾರ. ಎಲ್ಲ ಕುಶಲವೇ ತಾನೆ? ನಿಮ್ಮ ಕುಶಲಕ್ಕೆ ಕಲ್ಲು ಬಿತ್ತು. ಏಕೆ ರಾಯರೇ, ಏನಾಯ್ತು? ಬರುವಾಗ ಬೀದಿಯಲ್ಲಿ ಬಯಲಾಯ್ತು ನಿಮ್ಮ ಬಂಡಾಟದ ಬಯಲಾಟ. ಥು! ಹಣಕ್ಕಾಗಿ ಗುಳ ಮಾರಿಕೊಂಡು ಬದುಕು ನಡೆಸುವ ಬಂಡಜನರು ನೀವೆಂದು. ರಾಯರೇ, ರಾಯರೇ, ಎಲುಬಿಲ್ಲದ ನಾಲಿಗೆ ಎಂದು ನಾಯಿ ಎತ್ತ ಮಗಳಿ ಬೆಲೆ ಕಡಿಮೆ ಕೊಡಬೇಡಿ. ಯಾರೊಂದು ತಿಳಿದು ಮಾತನಾಡಿ. ನಿಮ್ಮ ಹೀನತೆಯ ಇತಿಹಾಸವನ್ನು ತಿಳಿದುಕೊಂಡೇ ನಾನು ಮಾತನಾಡುತ್ತಿರುವುದು. ಹೇಳಿ, ಹಣಕ್ಕಾಗಿ ನಿಮ್ಮ ಹುಡುಗಿಯನ್ನು ಮುಂದೆ ಬಿಟ್ಟು ಅದೆಷ್ಟು ಹುಡುಗರನ್ನು ಹಾಳು ಮಾಡಿದ್ದೀರಿ? ಮತಿಹೀನರಂತೆ ಮಾತನಾಡಬೇಡಿ. ವಿಚಾರವೇನೆಂದು ತಿಳಿದು ಮಾತನಾಡಿ. ಮತಿಹೀನರ ಜೊತೆ ಮಾತನಾಡುವಷ್ಟು ಮೂರ್ಖ ನಾನಲ್ಲ. ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ. ಅಪವಿತ್ರ ಗಂಗೆಯನ್ನು ಅರಿಯಬಿಟ್ಟು ನನ್ನ ಮಗನ ತಲೆ ಕೆಡಿಸಿದರೆ ನಿಮ್ಮ ಮಗಳ ತೆರೆಗಳನ್ನು ಉಳಿಸಬೇಕಾಗಿತ್ತು. ಎಚ್ಚರವಿರಲಿ. ತಲೆ ಉಳಿಸಲು ನಾವೇನು ಕುರಿಗಳಲ್ಲ. ಹೋಗೋ ಕಟಕನ ಮಗನೇ. ಮಾವ, ಯಾರೋ ಕಿತಪತಿಗಳು ಈ ಕಿರಣದ ತಲೆ ಕೆಡಿಸಿರ್ಬೇಕು, ಅದಕ್ಕೆ ಈ ರೀತಿ ಅಭ್ಯರಿಸಿ ಹೋದ. ಅಯ್ಯೋ ಅಯ್ಯೋ ದೇವ, ಎಂತ ಅಗ್ನಿ ಪರೀಕ್ಷೆಗೆ ತೊಡ್ಡಿ ಬಿಟ್ಟೆಯಪ್ಪ ನನ್ನದ್ದು. ಇತ್ತೊಬ್ಬ ತಂಗಿಯ ಲಗ್ನ ಮಾಡೋನೆಂದರೆ ಎಂತ ವಿಘ್ನವನ್ನು ತಂದೊಡ್ಡಿ ಬಿಟ್ಟೆ. ಇದು ಎಂತ ಅಗ್ನಿ ಪರೀಕ್ಷೆ? ಕನ್ಯಾ ಪರೀಕ್ಷೆಗೆ ಎಂದು ಬಂದ ಚೆಲುವರಾಯರು ನಮ್ಮನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿ ಹೋದರೆ ಸುಶೀಲೆಯಾದ ನನ್ನ ತಂಗಿಯನ್ನು ದುಶ್ಶೀಲೆಯನ್ನು ದುಃಖಕ್ಕೀಡು ಮಾಡಿ ಹೋದರೆ ಹಾಗಾದರೆ ನನ್ನ ತಂಗಿ ಶೀಲಗೆಟ್ಟ ಸೂಳೆಯೇ ಅಲ್ಲ, ನನ್ನ ತಂಗಿ ಅಲ್ಲ, ಅಂತವಳಲ್ಲ. ಪ್ರಾಣವಾದರೂ ಮಾಡಬೇಕು ಎಂಬ ಬಾಳುವ ಮಾಲಿನರು. ಇಂಥ ದೇವತೆಗೆ ಚಾರಣಿ ಎಂದು ಜಾತಕವನ್ನು ಬರೆದಿಟ್ಟು ಹೋದರಲ್ಲ ಪಾಪಿಸ್ತ. ಅಯ್ಯೋ ಜೀವನೇ, ಇನ್ನು ಮುಂದೆ ಇವಳ ಮದುವೆಯ ಗತಿ ಹೇಗಪ್ಪ ಭಗವಂತ, ಹೇಗೆ ಮಾಡಲಿ? ಮಾವ, ದುಃಖ ಬಂದಾಗ ದೊಡ್ಡವರಾದ್ರೆ ನೀವೇ ಧೃತಿಗೆಟ್ಟರಿ, ಚಿಕ್ಕವರಾದ ನಮ್ಮ
ಪಾಡೇನು ಬಾವ, ನಮ್ಮ ಪಾಡೇನು. ಸಮಾಧಾನ ಮಾಡಿಕೊಳ್ಳಿ ಬಾವ, ಸಮಾಧಾನ ಮಾಡಿಕೊಳ್ಳಿ. ನಮಗೆ ಒಳ್ಳೆ ಕಾಲ ಬಂದೇ ಬರ್ತೈತೆ ಬಾವ, ಒಳ್ಳೆ ಕಾಲ ಬಂದೇ ಬರ್ತೈತಿ. ಯಾವಾಗ ಬರುತ್ತದೆ ಅಪ್ಪ ನಮ್ಮಂತವರಿಗೆ ಒಳ್ಳೆಯ ಕಾಲ? ಬಡವರಾದ ನಮ್ಮನ್ನು ಪಲ್ಲಿನವರು ಬಲಿ ತೆಗೆದುಕೊಂಡು ಅವಮಾನ ಅಪಮಾನಗಳು ನಮ್ಮನ್ನು ಬೇತಾಳದಂತೆ ಬೆನ್ನತ್ತಿ ತಿರುಗಾಡುತ್ತಿರುವಾಗ ಒಳ್ಳೆಯ ಕಾಲ ಬರುವುದು ಕನಸಿನ ಮಾತು, ಮುರಳಿ ಕನಸಿನ ಮಾತು. ಅಣ್ಣ, ನನ್ನಿಂದಾಗಿ ನೀವೆಲ್ಲ ನೋವು ಅನಿಸಬೇಕಾಯ್ತಣ್ಣ. ಅಣ್ಣ, ಪ್ರೇಮವೆಂಬ ಕಾಮನ ಬಿಲ್ಲಿಗೆ ಜೋತು ಬಿದ್ದು ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ, ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿಬಿಡಣ್ಣ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ತಾಯಿ, ನಿನ್ನದೇನು ತಪ್ಪಿಲ್ಲಪ್ಪ. ಕಣ್ಣಿಗೆ ಕಾಲ ಕಥೆಗಾರ ಬರೆದಂತೆ ನಟಿಸುವ ಪಾತ್ರಗಳು ನಾವಷ್ಟೇ. ಜೀವನವೆಂಬ ನಾಟಕದಲ್ಲಿ ಕಥೆಗಾರ ಬರದಂತೆ ನಟಿಸುವ ಪಾತ್ರಗಳು ನಾವಷ್ಟೇ ಅಮ್ಮ, ನಾವಷ್ಟೇ. ಇದರಲ್ಲಿ ನಿನ್ನದಾಗಲಿ ನನ್ನದಾಗಲಿ ತಪ್ಪೇನೂ ಇಲ್ಲ ತಾಯಿ, ತಪ್ಪೇನೂ ಇಲ್ಲಮ್ಮ. ಅಣ್ಣ, ನೀನಾಗ್ಲಿ ಮಾವ ಆಗ್ಲಿ ಬೆಳಗಿಂದ ಒಟ್ಟಿಗೆ ಏನು ತಿಂದಿಲ್ಲಣ್ಣ. ಬನ್ನಿ ಅಣ್ಣ, ಊಟ ಬಡಿಸ್ತೀನಿ ಬಾ ಅಣ್ಣ. ಅಯ್ಯೋ ಅಯ್ಯೋ ಶಿವನೇ, ನನಗೆ ಈಗ ಊಟ ಸೇರುವುದೇ ತಂಗಿ, ನನಗೀಗ ಊಟ ಸೇರುವುದೇನಪ್ಪ. ನನ್ನ ಹೊಟ್ಟೆಯ ತುಂಬೆಲ್ಲ ಬರೇ ಸಂಕಟವೇ ತುಂಬಿರುವಾಗ ತಿನ್ನುವ ಹಿಟ್ಟಿಗೆ ಈ ಹೊಟ್ಟೆಯಲ್ಲಿ ಜಾಗವೆಲ್ಲಿದೆಯಪ್ಪ, ಎಲ್ಲಿದೆಯಪ್ಪ? ಅಣ್ಣ, ನೀನು ನೋವಿಗೆ ಕಾರಣ ಆದ ಈ ತಾಟಗೆಯನ್ನು ಕೊಂದು ಬಿಡಣ್ಣ, ಕೊಂದು ಬಿಡು. ನನ್ನಿಂದ ಈ ನಂದನವನಂತಿದ್ದ ಈ ಮನೆ ನೋವಿನಲ್ಲಿ ನೋಳಾಡುವುದು ಬೇಡ ಅಣ್ಣ, ನೋವಿನಲ್ಲಿ ನೋಳಾಡುವುದು ಬೇಡ. ಎಂಥ ಮಾತನ್ನಾಡಿಬಿಟ್ಟೆ ತಂಗಿ, ಎಂಥ ಮಾತನ್ನಾಡಿಬಿಟ್ಟೆಯಪ್ಪ. ನಿನ್ನ ಬಾಯಿಂದ ಇಂಥ ಮಾತುಗಳನ್ನು ಕೇಳುವುದಕ್ಕಾಗಿಯೇ ನಿನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದು. ನನಗೆ ಸಂಕಟ ನೀಡಿರುವುದು ಆ ವೆಂಕಟರಮಣನೇ ಹೊರತು ನೀನಲ್ಲ ತಾಯಿ, ನೀನಲ್ಲಮ್ಮ. ನಾನು ಊಟ ಮಾಡುವುದಿಲ್ಲ ಅನ್ನೋದಕ್ಕೆ ತಾನೇ ನಿನಗಿಷ್ಟೊಂದು ದುಃಖ. ತಂಗಿ ಅಳಬೇಡಮ್ಮ, ಅಳಬೇಡ ತಂಗಿ. ನೀನಳುವುದನ್ನು ಕಂಡರೆ ನನ್ನ ಹೃದಯದಲ್ಲಿ ನೋವಿನ ನದಿ ಹರಿಯುತ್ತದೆಯಪ್ಪ. ಅಳಬೇಡ ತಂಗಿ, ಅಳಬೇಡ. ನಡಿಯಮ್ಮ, ಊಟ ಮಾಡೋಣ. ಮುರಳಿ ಬಾರೋ, ಊಟ ಮಾಡೋಣ. ಅಯ್ಯೋ ಭಗವಂತ, ಹೇಗೆ ಮದುವೆ ಮಾಡಲಪ್ಪ ಇನ್ನು ಮುಂದೆ ತಂಗಿಯ ಗತಿ ಹೇಗೆ? ಶಿವ ಶಿವನೇ. ಬಾರಪ್ಪ ಹೋಗೋಣ. ಬರ್ರಿ ವಾ. ನಡಿಯಪ್ಪ. ಶೇಡಿನ ಜೋಳು ಸಜ್ಜರಿಸಿ ಉರಿತದೆ ಈ ಸುರ ಸಿರದಲ್ಲಿ. ಮಲಗಿದ ಸರ್ಪದಂತಿದ್ದ ನನ್ನ ದರ್ಪಕ್ಕೆ ಆ ಲಕ್ಷ್ಮಣ ಕರುಳಿಸದು ಎಡಿ ಎತ್ತುವಂತೆ ಮಾಡಿದ್ದಾನೆ. ನಾನೀಗ ಅರೆಗಚ್ಚ ರೊಚ್ಚಿಗೆದ್ದ ಘಟ ಸರ್ಪ. ಓಹೋ, ಯಾವುದೋ ಬಣ್ಣದ ಚೀಟಿ ಈ ಕಡೆ ಬರುತ್ತಿದೆ. ಬೆಳಗ್ಗೆ ಭಿನ್ನಾಗಿ ಇಲ್ಲಿಂದ ಬರಲಿ ಬರಲಿ. ಹಸಿದೆ ಬ್ಯಾಗ್ರೆ ಶೀಘ್ರವಾಗಿ ಸಿಗುವ ಯಾವ ಪಶು ಆದ್ರೇನು? ನೇಸರ ನೆತ್ತಿಗೆ ಏರು ಹೊಟ್ಟಿನಲ್ಲಿ ಎಲ್ಲಿಗೆ ಹೊಟ್ಟೆ ವಿಶಾಲ, ಎಲ್ಲಿಗೆ ಹೊಟ್ಟೆ? ನನ್ನ ಗೆಳತಿಯನ್ನ ಭೇಟಿಯಾಗೋದಿಕ್ಕಂತ ಹೋಗ್ತಾ ಇದೆ. ಅಂದ ಹಾಗೆ ನೀವು ಕೂಡ ಯಾರನ್ನ ಕಾಯ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೃದಯ ಕದ್ದ ರಾಣಿ ಸಿಗದಿದ್ದಾಗ ಕಾಯಕ ನಮ್ಮದಲ್ಲವೇ. ಆದರೆ ಈಗ ನನ್ನ ಅರಸುವ ರಾಣಿ ಸಿಕ್ಕಿಬಿದ್ದಳು. ಆ ಕಳ್ಳಿ ಸಿಕ್ಕ್ರೆ ಬೇಗ ಪೊಲೀಸರಿಗೆ ಒಪ್ಪಿಸ್ಬಿಡಿ.
ಆ ಕಳ್ಳಿಗೆ ನಾನೇ ಪೊಲೀಸು, ನನಗೆ ಎದೆ ಬಂದಿಕಾನೆ, ಅವಳನ್ನು ಇಲ್ಲಿ ಬಚ್ಚಿಟ್ಟು ಬಂದಿಕಾನೆಯಾಗಿ ಬಂಧಿಸುವುದೇ ನನ್ನ ಚಪಲ. ನಿಮ್ಮ ಚಪಲ ತೀರಿಸೋ ಆ ಸೇವಂತಿಗೆ ಯಾರು? ಚೆಲುವೆ ಚೇತವಾಗಿ ಒಲವಿನ ಮೈತ್ರಿ ನೀಡುವ ಸುಂದರ ಸೇವಂತಿಗೆ ನೀನೇ ವಿಶಾಲ, ನೀನೇ. ಸೂರ್ಯ, ಹೌದು, ಇಷ್ಟು ದಿನಗಳವರೆಗೆ ನಿನ್ನೆದುರು ಹೇಳಲಾಗದ ಹೆಬ್ಬಕ್ಕೆ ಈ ಕ್ಷಣದಲ್ಲಿ ಹೇಳಿರುವೆ. ಪ್ರತಿ ಕ್ಷಣವೂ ನಿನ್ನ ಆಲಿಂಗನಕ್ಕಾಗಿ ಆ ತೆರೆಯುತ್ತ ನನ್ನ ಹಸಿವಿಗೆ ಆಹಾರ ನೀನು ಆಗವ ವಿಶಾಲ. ಏ ಸೂರ್ಯ, ನಾನು ನಿನ್ನ ಇಷ್ಟು ದಿನ ಒಳ್ಳೆಯ ಗುಣದವನು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ತಿಳಿಯಿತು, ನೀನೊಬ್ಬ ಹಸಿದ ಹಾವಿನ ನರನಾಗರ ಅಂತ. ಶಿಲ್ಕಬೇಡ ಸಿಂಗರಿಸದ ಸೂರ್ಯನೇ, ನೀನನ್ನು ಈ ಸರ್ಪ ಸೂರ್ಯನ ಸೋಮ ರೂಪವನ್ನು ಮಾತ್ರ ನೋಡುವೆ. ನಾನು ನಾಗಭೈರವನ ಅವತಾರ ಎತ್ತುವ ಮೊದಲು ನನ್ನ ಅರಗಿಲಿಯಾಗುವ. ನಿನ್ನತ್ತ ಗರುಡನ ಅರಗಿಣಿ ನಾನು ಯಾವತ್ತೂ ಆಗೋದಿಲ್ಲ. ನೋಡು, ಈ ನಿನ್ನ ದುರ್ನಡತೆಯನ್ನ ಬಿಟ್ಟು ಒಳ್ಳೆಯವನಾಗಿ ಬಾಳೋದನ್ನ ಕಲಿ. ಇಲ್ಲ ಅಂತಂದ್ರೆ ಈ ವಿಷಯ ನಿಮ್ಮ ಮನೆಯವರಿಗೆ ತಿಳಿಸಿ ತಪ್ಪಿಗೆ ತಕ್ಕ ಶಿಕ್ಷೆ ವಿಧಿಸಬೇಕಾಗುತ್ತೆ. ತಪ್ಪಿಗೆ ತಕ್ಕ ಶಿಕ್ಷೆ? ವಿಶಾಲ, ಇದುವರೆಗೆ ನಿನ್ನ ಬಗ್ಗೆ ಕಟ್ಟಿಕೊಂಡ ಕನಸನ್ನು ಕಮರಿಸಿದೆ. ವಿರಹ ತಾಪದಲ್ಲಿ ಬೀಚಲನ್ನಾಗಿ ಬಳಲ್ತಿರುವ ನನ್ನನಿಗೆ ನನ್ನ ಅರ್ಪಿಸಬ. ಈ ನಿನ್ನ ವಿರಹ ವೇತನೆಯನ್ನ ಕಳೆದುಕೊಂಡು ಚಪ್ಪಲ ಚನ್ನಿಗರಾಯಿನಂತೆ ಹುಚ್ಚು ನಾಯಿಯಂತೆ ವರ್ತಿಸೋದು ಪರವಲ್ಲ ಕಣೋ. ಮುಚ್ಚೋ ಬಾಯಿ. ಎಲೆ ಅತಿ ಮಾತಿನ ಮತ್ತಿಗೆ ಹೆಣ್ಣೆ, ನಿನ್ನ ಎಚ್ಚರಿಕೆ ಬೆಚ್ಚಗಿನ ಮಾತುಗಳಿಗೆ ಬೆಚ್ಚಿ ಬೆಂಡಗೊಂದಲ ಪುಂಡ ಪ್ರಚಂಡ ಹೋಮದೋಸೆಗೆ ಕಂಡ ಹೆಣ್ಣಂಗಳೇರಿ ಅಂಗಸುಖ ಬಯಸೋ ಬಂಡ ಜನರಿಗೆ ತುಂಬಿರುವಾಗ ನನ್ನಂತ ಪುಂಡನು ಕೊಚ್ಚಿ ಹೋಗುವವರಿದ್ದಾರೆ. ಸಾಕು, ನಿಲ್ಲಿಸೋ ಈ ನಿನ್ನ ನೀಚ ಮಾತುಗಳನ್ನ. ನಿನ್ನಂತ ಎಷ್ಟು ಕಾಮುಕರಿಂದ ಇಡೀ ಗಂಡಸ ಜನ್ಮೆ ತಲೆ ತಗ್ಗಿಸೋ ಹಾಗೆ ಆಗಿದೆ. ನಿನ್ನಂತ ಕಾಮುಕನನ್ನ ಮಟ್ಟ ಹಾಕದೇ ಇದ್ರೆ ನನ್ನಂತ ಮಹನೀಯರು ಬದುಕೋದು ತುಂಬಾ ಕಷ್ಟ ಆಗಿದೆ ಕಣೋ. ಸರಿಯಾಗಿ ಕೇಳಿಸ್ಕೊ ನಾನು ಹೇಳ್ತಾ ಇರೋದನ್ನ. ನಿನ್ನಂತ ಕಾಮುಕನನ್ನ ಮಟ್ಟ ಹಾಕೋದಿಕ್ಕೆ ಗಂಡಸರು ಹಾಕೋಬೇಕು. ನನ್ನಂತ ಗಂಡು ಗಚ್ಚೆಯನ್ನು ಹುಟ್ಟ ವೀರ ವನತಿಯರೇ ಸಾಕು ಕಣೋ. ಕಾಮ ಕಾಯಿಲೆಯಿಂದ ಬಳಲುವ ಬೇವರ್ಸಿಗಳಿಗೆ ದೇಹ ಸುಖದ ಔಷಧ ಉಣಿಸಿ ಹಣ ಬೇಡುವ ಆದರಿಗಿತ್ತರಿಗೆ ಜನ್ಮ ನೀಡಿದೆ ಇದನ್ನೆಲ್ಲ ಭೂಮಿ. ಮದುವೆಯ ಮೊದಲು ವಂಚವನೆರೆ ಮೊದಲು ಸುಖ ಅನುಭವಿಸುವ ಸೋವಲರಿಗೆ ಜನ್ಮ ನೀಡಿದೆ ಇದನ್ನೆಲ್ಲ ಭೂಮಿ. ಈ ಭೂಮಿಯಲ್ಲಿ ಬೇಯಿಸಿದ ಪ್ರತಿಯೊಬ್ಬನ ವ್ಯಭಿಚಾರಿಯಾಗಿರುವಾಗ ನನ್ನಂತ ಕೊಚ್ಚಿ ಹಾಗೂ ಕೆಚ್ಚಿದೆ ಯಾರಿಗಿದೆ? ಕಾಮಾಲೆ ಕಣ್ಣಿನ ಕಾಮುಕನೇ. ನಿನ್ನ ಕಾಮ ಕಣ್ಣಿನಿಂದ ನೋಡಿದ್ರೆ ಈ ನಿನ್ನ ಕಾಮ ಚಟುವಟಿಕೆಯಲ್ಲಿ ಎಲ್ಲರೂ ರತಿ ಕ್ರೀಡೆ ಆಡೋ ಹಾಗೆ ಕಾಣ್ತಾರೆ. ನಿನ್ನಂತ ಕಾಮುಕರು ಈ ಭೂಮಿ ಮೇಲೆ ಹುಟ್ಟಿದ್ರೆ ಈ ಭೂಮಿಗೆ ಕಳಂಕ ಕಡೋ, ಈ ಭೂಮಿಗೆ ಕಳಂಕ. ನಿನ್ನಂತವನನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳದೆ ಹಾಗೆ ಹೊದಕಿ ಹಾಕ್ಬೇಕು. ಸಾಕು, ನಿಲ್ಲಿಸಿ. ನಿನ್ನ ಉಪ್ಪು ನೀರು ಕಾಲುವೆಯಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಪ್ಪಿ ನನಗೆ ಅರ್ಪಿಸಿದ್ದೆ ಅಂತ ನಾವು ತಿಳಿದಿದ್ದೆ. ಇದು ಸುಳ್ಳೆಂದು ತಿಳಿದಾಗಲೂ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಗತಿಗಳು ಮದುವೆ ನಾನಾಗುತ್ತೇನೆ. ನನ್ನನ್ನ ಬಿಟ್ಟು ದೂರ ಸರಿದು ಮಾತಾಡೋ. ಬಿಡದಿದ್ದರೆ ಏನು ಮಾಡುವೆ?
ಕೈ ಕಚ್ಚಿ ಕೆಚ್ಚಿದ್ರೆ ಪ್ರದರ್ಶನಕ್ಕೆ ಓದಿಸೋಕೆ ನಿನ್ನೆ ಎಲ್ಲೇ ಹೋದ್ರು ನಿನ್ನ ಬೆನ್ನಿಂದ ಬಂದು ನನ್ನ ತಾವು ತೀರಿಸಿಕೊಳ್ಳಿ ಬಿಡೋರು. ಅಯ್ಯೋ ನನ್ನನ್ನು ಯಾರು ನನ್ನನ್ನು ಬಿಟ್ಬಿಡು. ಬೇಡ ಅಮ್ಮ, ಅಯ್ಯೋ. ಈ ಸೂರ್ಯನ ಚಪ್ಪಲು ಹಿಂದೆ ಈಡೇರಿತು. ಸಾವಿಗೆ ಅಪ್ಪಿ ಮುನ್ನಡೆಯೇ ಸ್ವರ್ಗ, ಇಲ್ಲವಾದರೆ ಬಲಾತ್ಕಾರ ಸೀಲ ಬಂದ ಮಾರ್ಗ. ಒಕ್ಕ ನಿನ್ನ ಮಂಜಳಲಿ ಈ ಶಾಸ್ತ್ರಿಗೆ ಸುಖ ಬಂತು. ನಾನು ಹಾಕಿದ ಪ್ಲಾನ್ ಎಲ್ಲ ಒಂದೊಂದಾಗಿ ಸಾಕು ಹಚ್ಬಿಟ್ಟು ಇನ್ನ ಕೆಲವರು ಯಾರಪ್ಪ ಹೇಳಿದ್ರು ಗಂಗನ್ನ ತನ್ನ ಸೊಸೆ ಮಾಡ್ಕೊಳ್ಳೋದಿಲ್ಲ. ಅಂದರೆ ನನ್ನ ಮಗಳು ವಿಶಾಲನೇ ಮನೆಯ ಸೊಸೆ. ಇನ್ನು ಮೇಲೆ ಇರುತ್ತೆ ನಂದು ಈಸೆ. ತಾಯಿ ಮುದ್ಕೊಂಡು ಇದ್ದುದ್ದ ಒಂದು ಉದ್ದೊಂದು ಬೆನ್ನಾಗಿನ ಮೂಳೆ. ಅಂದ್ರೆ ನಮಗೆಲ್ಲ ಎರಡೆರಡು ಮೂರು ಇರ್ತಾವ ಅಂತ ತಿಳ್ಕೊಂಡು ನೀನು. ಏ ಮುದಿಯ, ಯಾರು ನೀನು? ಕಣ್ಣಿಗೆ ಕಾಣಿಸ್ತಾವಿಲ್ಲ ನಿನಗ? ಅಲ್ಲವಾ ನೀನ ಅಂದಲ್ಲಿ ಈಗನು ಮುದಿಯ ಅಂತಂದು. ಅಲ್ಲ ನಾವೇನ ಮುದುಕ್ರೆ ಕಣ್ಣುತ್ರ ಒಂದ್ಸತಿ ಕಾಣಿಸಲ್ಲ. ನೀನಂಗ ಅರ್ಯಾದ ಹುಡುಗಿ ನಿನಗೆ ಕಾಣಿಸೋದಿಲ್ಲ. ಅದೇನೋ ಅಂತಾರಲ್ಲ, ಮೀಸಿದ್ದನಿಗೆ ದೇಶ ಕಾಣಲ್ಲ ಅಂತ, ಅದೇನೋ ಇದ್ದಕ್ಕಿಗೆ ನೆಲ ಕಾಣಲ್ಲ ಅಂತ. ಹಂಗಾತಲ್ಲ. ಏ ಮುದುಕ, ಎಷ್ಟು ಮಾತಾಡ್ತೀಯ ಅಂದೆ? ಏನೋ ವಿಚಾರ ಮಾಡ್ಕೊಂಡು ಬರ್ತಿದ್ದೆ, ಬಂದು ಹಂಗ ಡಿಕ್ಕಿ ಹೊಡೆದೆ. ಅದಕ್ಕೆ ಎಷ್ಟೊಂದು ಮಾತಾಡ್ತೀಯಲ್ಲ? ಈ ವಯಸ್ಸಿನ ಮಿಸ್ ಆಗ್ಲೇಬಾರ್ದು ನೋಡು. ಯಾಕಂದ್ರೆ ನಾನೇನೋ ಮುದುಕ ಇಷ್ಟರಾಗ ಮುಗಿಸಿದೆ. ಅದ್ರಲ್ಲಿ ನಮ್ಮ ಜಾತ್ರೆ ಏನಾರ ಹುಡುಗರ ಕೈ ಸಿಕ್ಕಿದ್ರ ಇಷ್ಟರಾಗ ಆಗದ್ನೆಲ್ಲ ಮುಗಿಸಿ. ನೀನೇನು ಕಮ್ಮಿ ಇಲ್ಲ ಬಿಡು. ನೀನು ಒಂದು ಹೆಜ್ಜೆ ಮಂಗನಾಟ ಆಡೋನ ಕೈ ಬಿಟ್ರೆ ನೀನೇನ್ ಬಹಳ ಕಮ್ಮಿ ಅಂತ ತಿಳ್ಕೊಂಡಿಯ? ಅದೇನೋ ಅಂತಾರಲ್ಲ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಅಡ್ಡಿ ಇಲ್ಲ. ಈ ಹುಡುಗಿ ಯಾವಾಗ ಉಳ್ಸಿ ಬುಟ್ಟಿ ರುಚಿ ನೋಡ್ಯದಪ್ಪ ತಿರುಪತಿ ಅಮ್ಮವ. ಏ ಹುಡುಗಿ ಕೇಳಿಲ್ಲ ಹೇಳ್ತಾನೆ. ಅಲ್ಲಿ ನಮ್ಮೂರ ಹನುಮಪ್ಪನ ಜಾತ್ರೆಗೆ ಹೋಗಿ ನೋಡು. ಈ ಆಯಾದ್ರ ಸಲುವಾಗಿ ಪಟ್ಟೆ ಹುಡುಗರು ಬಂದು ತಂದಿರ್ತಾವ. ಅದ್ರಾಗ ಇಂಥ ಡ್ರೆಸ್ ಐತಲ್ಲ, ನಿನ್ನಂಥ ಡ್ರೆಸ್ ಹೆಂಗ ಸೀರೆ ಕಣದ ತಡ ಕೂಳು ಕಣದ ನಾಯಿ ಮಾಡ್ತಾವ, ಕೂಳು ಕಣದ ನಾಯಿ ಮಾಡ್ದಾಗ ಮಾಡ್ತಾವ. ಇಂಥ ಜಾತಿ ಬಿಟ್ಟವ್ರೇನ್ರಿ ಹುಡುಗರು ಆಯಾದ. ಚೇ ಅದ್ರಾಗ ನೋಡ್ಬೇಕು, ಗುಂಪಾಗಿ ಗೆಳತಿಯರೆಲ್ಲ ಸೇರ್ಕೊಂಡು ಅಲ್ಲಿ ಹಿಂಗ ಬಿಂಕ ಬಂಡಿ ವರ ಮಾಡ್ಕೊಂತ ಹೋಗ್ತಾರಲ್ಲ, ನೋಡ್ಬೇಕ್ರಿ ಅವ್ರ ಬಿಂಕ ಬಂಡಿ ವರನ. ಈ ಹುಡುಗರು ಅದರಲ್ರಿ, ಅದಕ್ಕಾಗಿ ನಿಂತಿರ್ತಾರ ಆಯಾ ಕೈಗೆ. ಏ ಹುಡುಗಿ, ಈ ಆಯೋದು ಆಸ್ಗಳು ಐತಲ್ಲ, ಒಂದು ನಮೂನಿ ಅಂಟ್ರು ಹೋಗುತ್ತಂಗ. ನಿನಗೇನಾರ ಐತೆ ನಿನ್ ತರುವಾಗ? ನನಗೇ ನಿಂತ ರೋಗ ಇದ್ದಿದ್ದಿಲ್ಲಪ್ಪ. ಈಗೇ ನಿನಗ ಬಂದ ಹಾಗೆ ನೋಡು, ಈಗ ಶುರುವಾಗೈತ್ ನೋಡ್ರಿ ರೋಗ ನನಗೂ. ಹೌದು, ನೀನು ಈ ಓದ್ಕೆ ಅಂತ ಬರಮಾದ್ರ ತೀರಾ ಈ ರಸ್ತೆದಾಗ ಯಾಕೆ ಅಡ್ಡಾಡ್ಕೆ ಓದಾಕತ್ತಿದಿ? ಒಂದು ಮೂಲೆ ಹಿಡಿದು ಕುತ್ಕೊಂಡು ಓದಾಕ್ ಬರಂಗಿಲ್ಲ ನಿನಗೆ. ಇಡೀ ರೋಡ್ ತುಂಬ ನಿಂದೇ ರೋಡ್ ಅನ್ನರ್ಗತ್ತೆ ಬಂದು ಹಾರಾಡ್ಕೊಂತ ಬರ್ತೀಯಲ್ಲ. ಒಂದು ಮೂಲೆ ಕುತ್ಕೊಂಡು ಓದ್ಬೇಕು, ಹಂಗ ಹೇಳ್ಬೇಕಲ್ಲ ಕುತ್ಕೊಂಡು ಓದೋದಿಲ್ಲ. ಅದು ಬಿಟ್ಕೊಂಡು ಬರೀ ಕಂಡು ಹೆಂಗಸರ ಮೇಲೆ ಬಂದು ಡಿಕ್ಕಿ ಹೊಡ್ಕೊಂತಾನೆ ದಾರ್ಯಾಗ ಹಾಯ್ಕೊಂತ ಹೋಗ್ಯಲ್ಲ. ನಿಂಗೆ ಸ್ವಲ್ಪ ಗೊತ್ತಾಗಂಗಿಲ್ಲ ನಿನಗೆ. ಹೋಗ ನಿನ್ನ ಮಂಚಾಗ್ಲೆ ಎವಡಿಗೆ ಅದು ಬಡಿಯಕ್ಕೇನು ಕಬ್ಬಿಂಗ್ ಕೋಲ್ ಅಂತ ಕಂಡಿದ್ದೇನ? ದೊಡ್ಡವರವು ನಮ್ಮ ಮೂರ ಪ್ರತಿಷ್ಠೆ ಘನತೆ ಗೌರವ. ಅಂದ್ರೆ ನೀವು ಯಾವ್ದೋ ದೊಡ್ಡ ಮನುಷ್ಯ ಇರ್ಬೇಕು ಅಂತ ಅನಿಸ್ತದೆ. ಕೇಳಿ ಹೇಳ್ತಾನೆ, ಈ ಸಮಾಜದೊಳಗ ಗಂಡು ಸಿರಿದ್ರ ಹೆಣ್ಣಿಗೆ, ಹೆಣ್ಣು ಸಿರಿದ್ರ ಗಂಡಿಗೆ, ಗಂಟಾಗಿ ನಂಟ ಬಳಸೋ ವಿಷಮಶಾಸ್ತ್ರಿ ನಾನ. ಓ, ಈ
ಶಾಸ್ತ್ರಿ, ನಾನ್ ನಿಮ್ ಹೆಸರು ಎಲ್ಲೋ ಕೇಳಿನಿ, ಅದು ನಿಮ್ ಸುದ್ದಿನ ನಾನು ಎಲ್ಲೋ ಕೇಳಿನಿ. ಅಂದ ಹಂಗೆ ಶಾಸ್ತ್ರಿ ಅವರೇ, ನಂದು ಇನ್ನು ಲಗ್ನ ಆಗಿಲ್ಲ, ನನಗೂ ಯಾಕೆ ನೀವು ಲಗ್ನ ಮಾಡಿಸ್ಬಾರ್ದು ಅಂತ. ನೀನ್ ಯಾವಾಗ ನನಗೆ ಬಂದಾಯ್ದೆ ನಾನು ಹಂಗ ಅವಾಗ ಮನ್ಸ್ ಮಾಡ್ಬಿಟ್ಟು ನೋಡಿ ನಿನ್ ಮೇಲೆ. ಏನು ನೀನದೀಯ? ನೀನ್ ಯಾಕೋ, ನೀನ್ ಯಾರು ಮಾಡ್ಕೋತಾರೋ ಮುದಿಯ? ನೀನು ಮಾಡ್ಕೋಬೇಕ? ನಾನು ನೀನು ಮಾಡ್ಕೊಂಡು ಯಾವ್ದ್ರ ಮಠಕ್ಕೆ ಸೇರ್ಕೊಳ್ಳ ನಾನು? ಚೇ ತಪ್ಪು ತಿಳ್ಕೊಬೇಡ ಹುಡುಗಿ, ಕೇಳಿಲ್ಲ ಹೇಳ್ತಾನೆ. ಈ ವಯಸ್ಸಿನ ನಿನ್ನಂತ ಕಟ್ಕೊಂಡು ನಾನೇನು ಮಾಡಲಿ? ಏನೋ ಲಗ್ನ ಆಗಿಲ್ಲ, ಲಗ್ನ ಮಾಡಿಸ್ರಿ ಅಂದ್ರಲ್ಲ, ಲಗ್ನ ಮಾಡ್ಸಕ ನಾನು ಅದನ್ನೇ ಅಂದೆ. ಓಹೋ, ಹಿಂಗಂದ್ರ ಹೌದು ನೋಡ್ರಿ, ನಂದು ಲಗ್ನ ಆಗಿಲ್ಲ, ನೀವು ಲಗ್ನ ಮಾಡ್ಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಂದು ಲಗ್ನ ಹಂಗ ಅಲ್ಲಿ ಯಾರು ಬೇಡ ಅಂತಾರ? ಒಬ್ಬನ ಸನ್ಯಾಸಿ ಅಂತದನ, ಅವನೇನಾರ ಮಾಡಿ ಒಪ್ಪಿಸಿ ನೀನು ಲಗ್ನ ಮಾಡಿಸ್ತಾನೆ. ಆದ್ರ ನೀನು ಈ ಶಾಸ್ತ್ರಿನ ಒಂದು ಸ್ವಲ್ಪ ಸುಖ ಪಡಿಸ್ಬೇಕಾಗತ್ ನೋಡು. ಅಂದ್ರ ಒಂದು ಡ್ಯಾನ್ಸ್ ಆಡ್ಬೇಕು, ಒಂದು ಹಾಡು ಆಡ್ಬೇಕು. ಇಲ್ಲಿ ಈ ಶಾಸ್ತ್ರಿ ಕುಣಿತಾನಲ್ಲ ಅಂತ ಪಾಪ ಅವ್ರು ಇಷ್ಟ ಮಟ್ಟ ಕುತ್ಕೊಂಡಾರ. ಒಂದು ಹಾಡು ಆಡೋದು ಬೇಡೇನು, ಒಂದು ಡ್ಯಾನ್ಸ್ ಮಾಡೋದು ಬೇಡೇನು? ಗಣೇಶನ ಆಗಲ್ಲ ಕೊಟ್ಟಿ ಬಸ್ ಸ್ಟ್ಯಾಂಡಿನಾಗ, ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಾಡಿ ಬಿಡಿಗಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಾಡಿ ಬಿಡಿಗಿ, ನಿಂತಾಳ ಗಾಡಿ ಬಿಡಿಗಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಸಾರಥಿ ಊರಿನ ಬಸ್ ಸ್ಟ್ಯಾಂಡಿನ್ಯಾಗ ನಿಂತೇನೆ ನಿನ್ನ ಹುಡುಗಿ, ನಿಂತೇನೆ ನಿನ್ನ ಹುಡುಗಿ, ಕಾಲೇಜು ಮುಗಿಸಿ ನಾಟಕ ಮಾಡಲು ಬಂದೇನು ನಿನ್ನ ಹುಡುಗಿ, ಬಂದೇನು ನಿನ್ನ ಹುಡುಗಿ.
ನಿನಗೇನು ಚಿಂತೆ ಮಾಡಬೇಡ, ನೀನು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡಿಸ್ತಾನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ಕಾಶ್ಮೀರ ಹಣ್ಣ ಹಣಗಾಲ ಮೇನ ಏನು ನನ್ನ ಬಣ್ಣ, ಕಾಶ್ಮೀರ ಹಣ್ಣ ಹಣಗಾಲ ಮೇನ ಏನು ನನ್ನ ಬಣ್ಣ, ಒಳದಂಗ ಚಿನ್ನ ಅಂದಿದ್ದಿರಂಗ ಕೋಲಾರದ ಮೀನ. ಹೌದಾ, ಈ ಮುದಿಯನೇ ಇಷ್ಟು ಚಪ್ಪಲಗಾರ ಇರ್ಬೇಕಾದ್ರ ಇವನು ನೋಡೋ ವರ ಇನ್ನೆಷ್ಟು ಚಪ್ಪಲಷ್ಟು ಆಗಿರ್ಬೇಕು ಅಂತ. ಬಾಬಾ ಬಾಬಾ ಬಾಬಾ, ಎಂತೆಂಥ ಜನ, ಎಂತೆಂಥ ಕಾರಣ ಬಂದಿತ್ತು. ಇರಬೇಕು ಗಂಡಸಿಗೆ ಚಪಲ, ಬರಬೇಕು ಬೆವರು ಜಲ ಜಲ. ಹುಡುಗಿಯರಿಗೆ ಕಾಣಿಸಲ್ಲ ನೆಲ, ಬೀಳ್ತಾರೆ ಮುರ್ಕಂಡು. ಏಯ್ ಯಾಕಲೇ ಮುಲ್ಲ, ಹಳೆ ಮುಲ್ಲ, ಯಾಕ ರಸ್ತೆ ಮೇಲೆ ನಿಂತ್ಕೊಂಡು ಅವನು ನೀ ಹೆಣ್ಮಕ್ಳ ಮೇಲೆ ಬಂದ ಹೆಂಗ ಬರ್ತೀಯಲ್ಲ? ಯಾಕ ಅಂದೆ? ಯಾಕ ಕಣ್ಣಿನ ಕಾಣ್ತಾವಿಲ್ಲ ನಿನಗ? ನನಗಿಷ್ಟೊಂದು ಮಾತಾಡೋ ಮಾಟದೆಣ್ಣು ಯಾರಪ್ಪ ಇದು? ಅಲ್ಲ ರೀ ಮಿಸ್, ನಮ್ಮ ಪಾಡಿಗೆ ನಾವು ಅರ್ಜೆಂಟ್ನಾಗ ನಾಟಕ ಓದಕ್ಕೆಂತ ರೋಡ್ನಾಗ ಹೊಂಟ್ರ ನೀವು ಅಡ್ಡ ಬಂದು ಎಡ್ಡು ತೋರಿಸ್ತೀರೇನ? ಏನು ಎಡ್ಡು ಬಿಟ್ಟು ಅಂತ ಅಡ್ಡ ತಿಡ್ಡಿ ಮಾತಾಡ್ತೀನಿ. ಯಾರು ಜಡ್ ಕೂತಲ್ಲೆಲ್ಲ ನೋಡು ಹೇಳಿರ್ತಾನೆ ನಿನಗ. ಏನಂದಿ? ಹೌದು, ಈ ರೀತಿ ಅಡ್ಡ ತಿಡ್ಡಿ ರಸ್ತೆ ಮೇಲೆ ಬುಕ್ ಓದ್ಕೊಂತ ಬರ್ತೀಯಲ್ಲ, ರಸ್ತೆದಾಗ ಇಷ್ಟೊಂದು ಜಾಗ ಐತಿ, ಹೋಗಿ ಅವನ ಮೂಲೆ ಕೂತ್ಕೊಂಡು ಓದಕ್ ಬರಲ್ಲ ನಿನಗ? ಅದು ಹೋಗಿ ಹೋಗಿ ನಡು ರಸ್ತೆದಾಗ ಬಂದು ಓದ್ಬೇಕಾ ನೀನು? ಅದು ಹೆಂಗಸ ಡಿಕ್ಕಿ ಹೊಡ್ಕಂತಾನ. ಯವಾ ನಿನ್ ತಡಿ ತಪ್ಪು ಮಾಡಿದ್ನೇವಾ, ದಯವಿಟ್ಟು ಕ್ಷಮಿಸ್ಬಿಡ. ಅಲ್ಲ ಅರ್ಜೆಂಟು ನಾಟಕ ಆಡೋದಿತ್ತು, ಅದಕ್ಕೆ ಅರ್ಜೆಂಟ್ನಾಗ ನಾಟಕ ಓದಕ್ಕೆ ಅಂತ ಹೊಂಟಿದ್ದೆ. ಅರ್ಜೆಂಟ್ನಾಗ ಎಡವಟ್ಟಾಗಿ ಹೋತು. ಎಡವಟ್ಟಾಗಿ ಹೋತು ನೋಡು. ನಾಟಕ ಮಾಡೋದಿದ್ರೆ, ನಾಟಕ ಹೋಗೋದಿದ್ರೆ ಹೋಗಿ ರಂಗಭೂಮಿಯಾಗ ಮಾಡು. ಅದು ಬಿಟ್ಕೊಂಡು ಹೋಗಿ ಹೋಗಿ ಹೇಳ್ಬೇಕಲ್ಲಿ ನಮ್ಗೆ ರಸ್ತೆದಾಗ ಮಾಡ್ತೀಯಲ್ಲ, ಗೊತ್ತಾಗಲ್ಲ ನಿನಗ? ನಾನು ಒಬ್ಳು ನಾಟಕದ ವೃತ್ತಿ ರಂಗಭೂಮಿ ಕಲಾವಿದೆ. ಏನಂದ್ರೆ ನೀವು ನಾಟಕದ ಕಲಾವಿದನ? ಭಾಳ ಚಲೋ ಆತ್ರಿ, ಭಾಳ ಖುಷಿ ಆಯ್ತು ನೋಡು. ಯಾಕಂದ್ರೆ ನಮಗೆ ಒಂದು ಅರ್ಜೆಂಟ್ ನಾಟಕ ಆಡೋದಿತ್ತು, ನಮಗೊಬ್ಬ ನಾಟಕದ ನಟಿ ಬೇಕಾಗಿದ್ದಲ್ರಿ. ದಯವಿಟ್ಟು ನಮ್ಮ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಡ್ತೀರೇ? ಓಹೋ, ಅವನು ಹೇಳಿದ ಸನ್ಯಾಸಿನೇ ಇರಬೇಕು, ಆ ನಾಟಕದ ಕಂಪ್ನಿ ಸನ್ಯಾಸಿನೇ ಇರಬೇಕು. ಸ್ವಲ್ಪ ಹೆಂಗಾರ ಮಾಡಿ, ಸ್ವಲ್ಪ ಉಪಾಯ ಮಾಡಿ ಆಟ ಆಡಬೇಕು. ನೋಡಿ 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 ನೋಡಿ, ನನಗೆ ಅದೆಲ್ಲ ಆಗಲ್ಲ ಬಿಡಿ, ದಯವಿಟ್ಟು ನನಗೇನು ಆಗೋದಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಆಲ್ರೆಡಿ ಆ ಸನ್ಯಾಸಿಯರ ನಾಟಕ ಕಂಪ್ನಿಗೆ ಅದಕ್ಕೆ ಕೊಟ್ಬಿಟ್ಟಿನಿ ಅಂತೀನಿ. ಓ, ಅವ್ರು ನೀವ ಏನ್ರಿ? ಅಯ್ಯೋ, ನೀವು ಸಿಕ್ಕಿದ್ದು ಬಡವಗ ಬಂಗಾರ ಸಿಕ್ಕಂಗಾತ್ರಿ. ಯಾಕಂದ್ರ ನಾನು ಕರ್ನಾಟಕದಲ್ಲಿ ಕನ್ನಡಿಗರ ಮನ ಗೆದ್ದ ಮಹಾಚತುರ, ನಟನಾ ಶೂರ, ಸನ್ಯಾಸಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವೇನ್ರಿ ಸನ್ಯಾಸಿ ಅನ್ನೋದು? ನೋಡ್ರಿ, ನೀವು ಸನ್ಯಾಸಿ ಅಂತ ಗೊತ್ತಾಗದೆ ನಾನು ಏನೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡ್ರಿ, ನಮಗಿಂತದ್ದೆಲ್ಲ ಮಾಮೂಲಿ ಇದ್ದದ್ದ. ಮಿಸ್ ಯುರ, ನಿಮ್ಮ ಪರಿಚಯ? ನಾನು ಬೊಂಬಾಯಿ ಬಜಾರ್ ಬಡ ನಾಟಕದ ಕಂಪ್ನಿ ನಟಿ. ನನ್ನ ಹೆಸರು ಕನ್ಯಾಕುಮಾರಿ ಅಂತ. ನೈಸ್ ಟು ಮೀಟ್ ಯು. ಬಹಳ ದಿನಕ್ಕೆ ಕೈ ಸಿಕ್ಕಿತ್ತು, ಹಿಡ್ಕೊಳಕ್ಕೆ ಬಿಡ್ಲಿಲ್ಲ. ನೈಸ್ ಟು ಮೀಟ್ ಯು ಮಿಸ್ ಕನ್ಯಾಕುಮಾರಿ. ಹೌದು, ನಾನು ನಿಮ್ಮ ಹೆಸರನ್ನ ಎಲ್ಲಿ ಬಹಳ ಕೇಳೇ ಇಲ್ಲ. ಸನ್ಯಾಸಿ ಅವ್ರೆ, ನೋಡಿ, ನಾನು ಈ ನಾಟಕ ಖರೀದಿ ಮಾಡೋದು ಬಹಳ ಕಮ್ಮಿ. ಯಾಕಂದ್ರೆ ಕನ್ನಡದಾಗ ಮಾಡೋದೇ ಇಲ್ಲ ನಾನು. ಮರಾಠಿ ಒಳಗ ಭಯಂಕರ ಮಾಡ್ತೀನಿ, ಕಾಪಟ ಎಷ್ಟು. ಇಂಗ್ಲಿಷ್ನಾಗಂತೂ ಹೈ ಲೆವೆಲ್. ಇನ್ನು ಹಿಂದ್ಯಾಗ ಮಾರ್ಬಿಟ್ರು ಎಲ್ಲ ಹಂದಿಗಳು ಕುತ್ಕೊಂಡು ನೋಡ್ತಾವ. ಹಲ್ಕಟ್ ಹೈದರಾಬಾದ್, ನಿಮ್ಮ ನಾಟಕನ ಹಂದಿಗಳು ಬಂದು ನೋಡ್ತಾವ ಅಂದ್ರೆ ಇನ್ನು ಮಂದಿರ ಎಷ್ಟು ತಲೆ ಕೆಟ್ಕೊಂಡಿದ್ರಿ ನೋಡಿ ನಿಮ್ಮದ ಆಕ್ಟಿಂಗ್. ಹೌದು 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 ಹೌದ್ರಿ, ಬಹಳ ತಲೆ ಕೆಡ್ಸ್ಕೊಂಡಾರ.
ಕನ್ಯಾಕುಮಾರಿ ಅವರೇ ಹೇಳಿ. ಈಗ ಹೇಳ್ರಿ, ನೀವು ಒಂದೊತ್ತು ಬಂದು ನಾಟಕ ಮಾಡಕ್ಕ ಎಷ್ಟು ರೊಕ್ಕ ತಗಂತೀರಿ? ಇನ್ನು 2 ಹೊತ್ತು ಬಂದು ಮಾಡಕ್ಕ ಎಷ್ಟು ತಗಂತೀರಿ? ಇನ್ನು ಕಾಯಮಾಗಿ ನಿಮ್ಮನ್ನ ನಾವೇ ಇಟ್ಕೊಂಡ್ರೆ ಎಷ್ಟು ತಗಂತೀರಿ? ಏನ್ರಿ ಏನು ನೀವು ಮಾತಾಡೋ ವಿಚಾರ ಅಂದೆ? ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದೊತ್ತು ನಾಟಕ ಮಾಡಕ್ಕೆ ಇಷ್ಟು ಅಂತ ತಗಂತೀರಿ. ಹಂಗ ನೀವು ಕಾಯಮಾಗಿ ನಮ್ಮ ಕಂಪ್ನಿಯಾಗ ಇದ್ದು ನಾಟಕ ಮಾಡೋದಕ್ಕೆ ಎಷ್ಟು ರೊಕ್ಕ ಕೊಡ್ಬೇಕು ಅಂತ ಕೇಳಿದೆ. ಒಂದ್ಸಲ ಬಂದು ನಾಟಕ ಮಾಡಕ್ಕೆ 30,000. ಆಗ್ಲಿ ಬಿಡ್ರಿ. ಮತ್ತೆ 2 ಹೊತ್ತು ಮಾಡಕ್ಕ 50,000. ಮತ್ತೆ ಬಿಟ್ಟ ಬಿಡ್ದಂಗ್ ಮಾಡಕ್ಕ ಕಾಯಂ ನಾವು ಹೋಗೋದೇ ಇಲ್ಲ. ನೋಡ್ರಿ, ಒಟ್ಟ ಕಾಯಂ ಹೋಗಂಗೆ ಇಲ್ಲ ನಾನು. ಮಾಡ್ರಿ. ಇಲ್ಲ ಬಿಡ್ರಿ, ಹೋಗಲ್ಲ ನಾನು. ಅಲ್ಲ, ಒಂದು 50,000 ಜಾಸ್ತಿ ಕೊಡ್ತವಿ ಮಾಡ್ರಿ. ಯಾಕ್ರಿ? ಕಾಯಮಾಗಿ ನಾವು ಇಟ್ಕೊಂಡು ಮಾಡಿಸ್ತೇವೆ ನಾಟಕ. ಇಲ್ರಿ, ಹೋಗಲ್ರಿ ನಾನು ಕಾಯಮಾಗಿ. ಹೋಗ್ಲಿ ಬಿಡ್ರಿ ತಗ. ಈಗ ಅಂಥದ್ದೇನಿಲ್ಲ ನೋಡ್ರಿ, ನಮ್ಮ ಕಂಪ್ನಿ ನಾಟಕದಾಗ ಹೊಸದಾಗಿ ಈಗ ಮಾಡ್ತಾ ಇರೋದು ನಮ್ಮ ನಿಮ್ಮ ಜೋಡಿಯ ಹೊಸ ನಾಟಕ ಯಾವ್ದಪ್ಪ ಅಂದ್ರ ಗಂಡ ಸನ್ಯಾಸಿ ಹೆಂಡತಿ ಕನ್ಯಾಕುಮಾರಿ. ಭಾರಿ ಫೇಮಸ್ ನಾಟಕ ಮಾಡೋಣ. ಇದೆಯಾ ನಾಟಕಲ್ಲಿ ಹುಡುಗ ಗಬ್ಬು ನಾರಾಕ ಜೊತೆ. ಅಲ್ಲೋ, ಈಗ ನೀನು ಅಲ್ಲಿ ಈ ಹುಡುಗ ನಿಂತ್ಕೊಂಡು ಒಳಗೆ ಕತ್ತಿ ಬಿಡತ್ ನಿಮ್ಮ ಶಿಷ್ಯ ಅಂತಂದು. ಜೊತೆ ಕರ್ಕೊಂಡು ಇಡ್ತಿದ್ದಿ, ದಾರಿ ತಪ್ಪಿ ನಿಂತ್ಕೊಂಡು ಹೋಗ್ಯಾನ ಕತ್ತಿ ಬಿಡತ್. ನಮ್ಮ ಗುರುಗಳು ಎಲ್ಲೇ ಹೋದ್ರಂತ ಒಂದ್ ಸ್ವಲ್ಪ ಸೀರಿಯಸ್ ಆರ ಕಂಡ್ರೆ ಸಾಕು, ಅದು ಏನು ಬಂದು ಬಿಡ್ತೈತೆ ನಿಮಗೆ. ಜೊತೆಗಿದ್ದಲ್ಲ ಮಾರ್ತಾಗ ಹೋಗ್ಬಿಡ್ತೀರಿ. ಏನೋ ಹೇಳ್ತಿದ್ದೆ ಅಲ್ಲ, ನಮಗೆ ಬಂಗಾರ ಸಿಕ್ಬಿಟ್ರ ಜೊತೆಗಿದ್ದಾರ ಮಾರ್ತ ಊಟ ಬಿದ್ದು ಬಿಡೋದನ್ನ. ಅದಕ್ಕ ಈಗ ನೋಡಪ್ಪ, ಏನ ನಾಟಕ ಇದೆ ಸಿರಾನಂದಲ್ ನೀನು? ಗಂಡ ಸನ್ಯಾಸಿ ಹೆಂಡತಿ ಕನ್ಯಾಕುಮಾರಿ. ನೀನು ಅಧ್ಯಯನ ಮಾಡ್ತಿ. ಈಗ ಜನ ಹೊಸ ಜನರೇಷನ್ ಹೊಸ ನಮೂನಿ ಕೇಳ್ತಾರ. ಹೊಸದ್ ಬೇಕು ಜನಗಳಿಗೆ, ಹೊಸದ್ ಕೊಡ್ಬೇಕು. ನಾವು ಅಜ್ಜಿ ಕತಿ ಹೇಳ್ಕೊಂತ ಕುತ್ಕೊಂಡ್ರೆ ಅವ್ರಿಗೆ ಕೇಳೋದಲ್ಲ. ಅದಕ್ಕೆ ನಾನೇನು ಮಾಡೇನಂದ್ರೆ, ಈಗ ನಾನು ಒಂದು ಹೊಸ ಹೆಸರು ಇಟ್ಟಿದ್ದಾನೆ, ಪರಮೇಶಿಯ ಪ್ರಣಯ ಪ್ರಸಂಗ ಅಂತ. ಇದು ಹೆಂಗೈತಿ? ಪರಮೇಶಣ್ಣ, ನಾನು ಹೇಳೋ ನಾಟಕ ಮಾಡ್ಲಿ. ಇದು ಸೂಪರ್ ಹಿಟ್ ನಾಟಕ. ಹಳೆಯ ನಾಟಕ ತುಂಬಾ ಸೂಪರ್ ಹಿಟ್ ಆಗಿತ್ತು. ಹೌದು, ಇವ್ರು ಇಟ್ಟಾರಲ್ಲ ಇದ ನಾಟಕನ ಬಹಳ ಚಲೋ ಐತೆ. ನನಗೂ ಬಹಳ ನಿನಗೆ ಇಷ್ಟ ಆಗೈತೆ ಬಿಡ. ನಿನ್ ಪಾಪ ಹೊಸ ಸಿಕ್ಕದಲ್ಲ, ಇಷ್ಟ ಆಗದೆ ಏನ್ ಮಾಡಿತ್ತು ನೋಡಪ್ಪ. ನಮ್ಮ ಕನ್ಯಾಕುಮಾರಿ ಅವರು ಮೌದೇವಿ ಪಾರ್ಟ್ ಹಾಕ್ಯಂದಂಗ ಸ್ಟೇಜಿನ ಮೇಲೆ ಬಂದು ಬಿಟ್ರ ಹಂಗ ಇಲ್ಲಡ ಜನ ಹಂಗ ನಿಗರ್ಸ್ಕೊಂಡ ನೋಡ್ತಾರ ನೋಡ. ಏನದು? ಅವ್ರದ್ದು ಆಕ್ಟಿಂಗ್ ಪೂರ ಮಗ ಕಾಣಬೇಕಲ್ಲಪ್ಪ ಜನಕ್ಕ. ಗೋಣ ನಿಗರ್ಸ್ ನೋಡ್ತಾರ, ಮುಂದ್ ಕುಂತಾರ. ಹಂಗೇಳಪ್ಪ, ಮತ್ ಹೇಳಬಿಟ್ಟ ತಡ್ಕಲ್ಲಂಗಲ್ಲ. ಆದ್ರ ಬಿಟ್ಟು ಆಂಜನೇಯ ಮಾಡಿದಂಗ ಮಾಡ್ತೀನಿ. ನಾವೇನ್ ಮಾಡೋಣ ಆತ. ಈಗ ಜನ ನಿಗರ್ಸಿ ನೋಡ್ತಾರ ಅಂದ್ರ ಅವ್ರದ. ನಾನು ಒಂದ್ಸಲ ನೋಡ್ಬೇಕಲ್ಲೋ ಇವ್ರದ್ದು ಆಕ್ಟಿಂಗ್. ರೀ ನೀನು ನೋಡಂಗಾಗೈತೆ. ಅಯ್ಯಯ್ಯ, ನೀನು ಸಿರು ಹಚ್ಕೊಂಡಿ ಹಂಗಾರ. ಅದು ರೋಗ ಬಡ್ಕಬಾರ್ದು. ಬಡ್ಕೊಂಡೈತಿ ಅಂದ್ರ ಸರಿ, ನಾನು ನಿಗರ್ಸ್ಬೇಕ? ಬೇಡ, ಹಂಗ ಕಾಣ್ತೈತಿ. ರೀ ಕನ್ಯಾಕುಮಾರಿ ಅವ್ರೆ, ತಗದು ತೋರ್ಸ್ರಿ ನಿಮ್ಮದು ಒಳಗಿಂದ ಆಕ್ಟಿಂಗ್ ತೋರ್ಸ್ರಿ. ನಿಮ್ಮನ್ನ ನೋಡಂಗ ಮಗ ಗದ 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 ನಡಿಗೆ ಬಿಡ್ಬೇಕಂಗ ನಿಂತತ್ರಕ್ಕ ತೋರ್ಸ್ರಿ. ನೀವು ಶುರು ಹಚ್ಚಿಗಡ್ರಿ, ತೋರಿಸ್ತಾರಂತ ಅವರು. ತೋರಿಸ್ಲಿ. ನಗಲದ ಏ ಹುಡುಗಿ ಹುಚ್ಚು ಹಿಡಿಸೈತಿ ನಿನ್ನ ನಡಿಗೆ. ಹುಡುಗಿ ಹುಚ್ಚು ಹಿಡಿಸೈತಿ ನಿನ್ನ ನಡಿಗೆ. ನಗಲದ ಏ ಹುಡುಗಿ ಹುಚ್ಚು ಹಿಡಿಸೈತಿ ನಿನ್ನ ನಡಿಗೆ. ಬಳ 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 ಮಾರಿ ಕಳಿ
ಪ್ರೀತಿಯ ಮಾಡುವೆ ಪಾದೆ ಹುಡುಗಿ ಮಾಡುವೆ ಪಾದೆ ಬೆಳಗ್ಗೆ ಮಾಡಿದ್ದು 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 ಅದೇನ್ ಮಾಡಿದ್ರು ಮಾವ? ಅಲ್ಲೋ ಪ್ರೀತಿಯ ಪ್ರೀತಿಯ ಅಲ್ಲೋ ಹೆಣ್ಮಕ್ಳು ಮಾತಾಡ್ಸ್ತಾ ಏನೋ ಇಲ್ಲ ಅನ್ನಂಗದಿ ಮಳ್ಳುತ್ತಂಗ ನಾನು ನಿದ್ರಿಗೆ ಹಿಡ್ಕೊಂಡು ಹೆಂಗ್ ಕುಣಿತೀಯಲ್ಲ ಎಷ್ಟು ಆಸೆ ಬಿಡ್ಕದೀಯೋ ಮರ್ರೆ ನಮ್ಮ ಕನ್ಯಾಕುಮಾರಿ ಆಕಿ ಯಾಕಂಗ್ ಮಾಡ್ತಿ ಆಕ್ಟಿಂಗ್ ಮಾಡ್ಬೇಕಾಗಿರೋದು ನಾನು ಓಟ್ ಇದೇನ ಕುಡಿದು ತೀರ್ಸ್ಕೊಂಡ್ಬಿಟ್ಟೆಲ್ವ ಚಟನ ಆಕ್ಟಿಂಗ್ ನೋಡ್ದೇನಪ್ಪ ನೋಡಿದಪ್ಪ ಪರಮೇಶ್ವರ ಅಬ್ಬಬ್ಬಬ್ಬಬ್ಬ ಎಂತ ಆಕ್ಟಿಂಗ್ ಓ ಪರಮೇಶ್ವರ ಇವ್ರ ಆಕ್ಟಿಂಗ್ ನೋಡಿ ನನಗೆ ಇವಾಗ್ಲೇ ಇಲ್ಲೇ ಮಾಡಂಗ ಆಗ್ಬಿಟ್ಟತ್ತ ನಾಟಕ ಅಲ್ಲೋ ನಾಟಕ ಆಮೇಲೆ ಮಾಡುವಂತಿ ಫಸ್ಟ್ ಪೂಜಾ ಇಂಟರ್ನ್ಯಾಷನಲ್ ಹೋಟ್ಲ ರೂಮ್ ಬುಕ್ ಮಾಡಿ ಅವ್ರಿಗೆ ಉಳ್ಕನಕ್ಕೆ ವ್ಯವಸ್ಥೆ ಮಾಡಪ್ಪ ಫಸ್ಟ್ ಪರಮೇಶ್ವರ ಅಂತದ್ರಾಗೆಲ್ಲ ನಾವು ಹಿಂದೆ ಮುಂದೆ ನೋಡೋದೇ ಅಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟದೆ ತಿಳ್ಕೊಂಡ್ಬಿಡಿದ್ವಿ ಮತ್ ನಡಿ ಅದನ್ನ ಬಿಟ್ಟು ನಾಟಕ ಮಾಡ್ತಾನೆ ನಾಟಕ ಫಸ್ಟ್ ಅವ್ರಿಗೆ ಉಳ್ಕನಕ್ಕೆ ವ್ಯವಸ್ಥೆ ಮಾಡಿ ಬರ್ರಿ ದೇವ್ರೆ, ಯಾರೊಬ್ಬರಿಗೂ ಕೇಡನ್ನು ಬಯಸಿದ ನನ್ನನ್ನು ಕರಾಳ ಕಷ್ಟವನ್ನು ಕೊಟ್ಟು ನನ್ನನ್ನು ಕತ್ತಲೆಯ ಕೂಪಕ್ಕೆ ದೂಡಿದೆಯಾ ತಂದೆ. ಈ ನನ್ನ ಶೀಲಹರಣವಾಗಿರೋ ನನ್ನ ಈ ನೋವನ್ನು ನಾನು ಯಾರ ಮುಂದೆ ಹೇಳ್ಕೊಳ್ಳಿ, ಹೇಗೆ ಅನುಭವಿಸ್ಲಿ? ಯಾರ ಮುಂದೆ ಹೇಳ್ಕೊಳಕ್ಕಾಗದೆ ಅನುಭವಿಸೋದಕ್ಕೂ ಆಗದೆ ಯಮ ಯಾತನೆಯನ್ನು ಪಡ್ತಾ ಇದ್ದೀನಿ. ನಾನೀಗ ಮುಂದೆ ಏನು ಮಾಡಲಿ? ಹೌದು, ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಡ್ಲ? ಇಲ್ಲ ಆ ಸೂರ್ಯನನ್ನ ಬಗ್ಗು ಬಡಿದು ಅವನ ಜೊತೆ ಸಂಸಾರವನ್ನು ಸಾಗಿಸ್ಲ? ಹೌದು, ಅದೊಂದೇ ಸರಿಯಾದ ಮಾರ್ಗ. ಸೂರ್ಯ ನಿಂತ್ಕೋ. ನನ್ನನ್ನೇ ತಡೆದು ನಿಲ್ಲಿಸಿದೆ. ಹಾಯಾಗಿ ಹಾರಿದ ಈ ನನ್ನ ಆನಂದವಾಗಿ ನಡೀತಾ ಇರೋ ಈ ನನ್ನ ಬದುಕಿನಲ್ಲಿ ನೀನು ಈ ನದಿಯಲ್ಲಿ ಅತ್ಯಾಚಾರ ಎಂಬ ಆಣೆಕಟ್ಟನ್ನು ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡಿದೆಯಲ್ಲ, ಇದು ಸರಿಯೇನು ಚಾಂಡಾಲ? ಬಾಯಿ ಬಿಗಿಡ ಮಾತನಾಡು. ನಿನ್ನ ಬದುಕಿನ ನದಿಯನ್ನು ನಾನೆಲ್ಲ ತಡೆದು ನಿಲ್ಲಿಸಿದೆ. ಬಾಯಾರಿಕೆ ಆಗಿದ್ದು ಬಗಸಿ ನೀರಷ್ಟೇ ತೆಗೆದುಕೊಡಿ ಅಷ್ಟೇ. ನೀಚ! ನೀರು ತುಂಬಿದ ಕೊಡಕ್ಕೆ ಬಾಯಿ ಹಾಕಿ ಅದು ಎಂಜಲ್ ಆದ ಮೇಲೆ ಅದು ಎಂಜಲ ತಾನೇ? ಆ ಎಂಜಲು ನಾನು ಎಂಜಲ್ ಆಗಿದ್ದೀನಿ ಅಂತ ತಿಳಿದ ಮೇಲೆ ಅದನ್ನ ಯಾರು ತಾನೇ ಮುಡ್ತಾರೆ ಹೇಳೋ? ಎಂಜಲಾದ ನೀರು ಇದು ಎಂಜಲಾದ ನೀರೆಂದು ನಿನಗೆ ನನಗೆ ಮಾತ್ರ ಅಷ್ಟೇ ಗೊತ್ತು. ಕತ್ತಲು ಜಗದಲ್ಲಿರುವ ಜನರಿಗೆ ಗೊತ್ತು. ನನ್ನ ನಿನ್ನ ನಡೆದ ಮದನಲ್ಲಿ ನೋಡದಿರುವ ಜಗದ ಕಣ್ಣಿಗೆ ಮಣ್ಣಳಿಸಿ ಮೆಚ್ಚಿದವನ ಮದುವೆಗೆ ಸುಖ ಜೀವನ ಸಾಗಿಸು.
ನೀನು ಹೇಳಿದಂತೆ ಮಾಡಿದ್ರೆ ನಾನು ಎರಚಲ ಬಣ್ಣು ಅದು ಮತ್ತೆ ನನ್ನ ಕಣ್ಣಿಗೆ ಬೀಳುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೋ. ನೋಡು ಸೂರ್ಯ, ನೀನ್ ಮಾಡಿರೋ ತಪ್ಪಿಗೆ ನನ್ನ ಈ ಕೊರಳಿಗೆ ತಾಳಿಯನ್ನು ಕಟ್ಟಿ ನನ್ನನ್ನ ಮದುವೆ ಆಗ್ಲೇಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನಾನು ಅವತ್ತು ಎಷ್ಟು ಪದೇ ಪದೆಯಾಗಿ ಅಂಗಲಾಚಿ ಬೇಡ್ಕೊಂಡ್ರು ನೀನು ಕರುಣೆಯನ್ನು ತೋರಿಸದೆ ಕಠೋರತೆಯಿಂದ ಹೆಣ್ಣಿಗೆ ಆಸ್ತಿಯಾಗಿರೋ ಒಂದೇ ಒಂದು ಶೀಲವನ್ನ ಹಾಳು ಮಾಡಿಬಿಟ್ಟಿಯಲ್ಲ, ಅದ್ಯಾಕೆ? ಅದು ನಿನ್ನನ್ನು ಮದುವೆ ಆಗಲಿಕ್ಕೆಲ್ಲ ನಿನ್ನಲ್ಲಿರೋ ರೂಪ ಯೌವನ ರಸವನ್ನು ಹರಿದು ಕೊಡ್ಲಿಕ್ಕಷ್ಟೇ. ಹಾಗಾದ್ರೆ ನನ್ನ ದೈಹಿಕ ಆಸ್ತಿಯಾದ ನನ್ನ ಶೀಲವನ್ನ ನಿನಗೆ ಸಂಪೂರ್ಣವಾಗಿ ಒಪ್ಪಿಸ್ತೀನಿ. ನನ್ನ ಉಸಿರು ಇರುವವರೆಗೂ ನೀನು ಸುಖ ಪಡಬಹುದು. ಸದಾ ಸುಖ ಅನುಭವಿಸಲು ನೀನನ್ನು ಹಾಳಾಗಿದೆ ಉಳಿದಿರುವ ಸುರಶುದ್ಧ ಸ್ವರೂಪವೇ ಸಿಕ್ಕ ಸಲಹೆ ಸಂಘ ಮಾಡಿ ಸುಖವೇ ಈ ಸೂರ್ಯ ಸವಿಗನಸು. ಹೋಗು ಮತ್ತೆ ಹೀಲ, ನೀನು ಎಲ್ಲೇ ಹೋದ್ರು ನಿನ್ನನ್ನ ಹಿಂಬಾಲಿಸಿ ನಾನು ಬಂದೇ ಬರ್ತೇನೆ. ನಿನ್ನ ಮನದಲ್ಲಿ ಮುರಳಿ ಬಂದಿರುವೆ, ಇತ್ತ ತಿರುಗಿ ನೋಡು ವಿಷಯ ಏಕೆ ವಿಷಯ ಹಾಗೇಕೆ ಕರಬಡದೆ ನಿಂತಿರುವೆ? ಏನಾಗಿದೆ ನಿನಗೆ? ಒಂದು ವಾರದಿಂದ ನಿನ್ನ ನೋಡದೆ ಕಂಗಾಲಾಗಿ ಕಾಯ್ತಿದ್ವಿ. ಮಾತನಾಡು ವಿಷಯ. ಮುರಳಿ, ದಯವಿಟ್ಟು ನೀವು ಈ ನನ್ನ ಮುಖವನ್ನ ನೋಡಬಾರ್ದು ಮುರಳಿ, ನೋಡಬಾರ್ದು. ಈ ನಿಮ್ಮ ವಿಶಾಲ ಈಗ ನಗುಮುಖದ ವಿಶಾಲ ಅಲ್ಲ. ಈ ವಿಶಾಲ ಸುಲ್ತಾನರ ದಾಳಿಗೆ ಸಿಕ್ಕಿ ಹಾಳಾದ ಹಂಪಿಯಂತೆ ಈ ವಿಶಾಲನ ಮುಖ ಹಾಳಾಗಿ ಹೋಗಿದೆ. ದಯವಿಟ್ಟು ನೀವು ನನ್ನನ್ನು ನೋಡಬಾರ್ದು. ಅದು ಏಕೆ ತೋರಿಸುವುದಿಲ್ಲ? ಏನಾಗಿದೆ ನಿನಗೆ? ನನ್ನ ವಿಶಾಲ ಇಷ್ಟೊಂದು ವಿಶಾಲವೆಂದು ನನಗೆ ಗೊತ್ತಿರಲಿಲ್ಲ. ಮುರಳಿ ನೋಡಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ನೀವು ಅಪವಿತ್ರವಾದ ಈ ನನ್ನ ದೇಹವನ್ನ ನಿಮ್ಮ ಕೈಯಾರೆ ಮುಟ್ಟಿ ಪವಿತ್ರವಾದ ಕೈಯನ್ನ ಮೈಲಿಗೆ ಮಾಡ್ಕೊಳ್ಬೇಡಿ ಮುರಳಿ, ಮೈಲಿಗೆ ಮಾಡ್ಕೊಳ್ಬೇಡಿ. ವಿಶಾಲ ಏಕೆ ಅಪವಿತ್ರವನ್ನು ನಿನ್ನಿಂದ ನೀನೇ ಹುಚ್ಚಿ ಎಂದು ತಿಳಿದುಕೊಡುತ್ತಿ? ಅದೊಂದು ಮಾತ್ರ ಕೇಳಬೇಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮೆ ಯಾಚಿಸುತ್ತ ತಪ್ಪು ನೀನೇನು ಮಾಡಿದೆ ವಿಶಾಲ? ನನ್ನನ್ನು ಕಂಡನೊಡನೆ ಓಡೋಡಿ ಬರ್ತಿದ್ದಂತ ಹಿಂದೇಕೆ ಗುದ್ದಿದೆ? ನೋಡಿ, ಇನ್ನು ಮುಂದೆ ನಾನು ನಿಮ್ಮ ಪಾಲಿಗೆ ಭಕ್ತನ ಚಿಲುಮೆ, ನಿಮ್ಮ ನಗುವಿನ ಚಿಲುಮೆ ಸತ್ತು ಹೋಯ್ತು ಮುರಳಿ, ಸತ್ತು ಹೋಯ್ತು. ವಿಶಾಲ ನಿನಗೆ ಹುಚ್ಚಿಡಿದೆಯೇ? ನೋಡಿ, ಈಗ ನೀವೇನಾದ್ರೂ ತಿಳ್ಕೊಳ್ಳಿ. ಸಮಯ ಬಂದಾಗ ನನಗೇನಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಲ್ಲು ವಿಶಾಲ, ನಿಲ್ಲು. ಅಯ್ಯೋ, ನನ್ನ ವಿಶಾಲ ಹಾಗೇ ಹೋಗಿಬಿಟ್ಟಳಲ್ಲ. ನನ್ನ ವಿಶಾಲನಿಗೆ ಏನಾಯ್ತು? ಸದಾ ನನ್ನೊಡನೆ ಚೆಲುವಿಯ ಓಡೋಡಿ ಬರ್ತಿದ್ದ. ಇವಳು ದೇವತೆಗಳು. ನನ್ನ ಸುಂದರವಾದ ಕನಸನ್ನು ಕಂಡಿದ್ದೀರಲ್ಲ, ಆದರೆ ವಾಸ್ತವದಲ್ಲಿ ನನ್ನ ಕನಸು ಕಮಲಿ ಹೋಯಿತಲ್ಲ. ನಾನು ವಿಷಯವನ್ನು ಬರುತ್ತಿರಲಾರೆ.
ಹೇಳು ವಿಶಾಲ, ಹೇಳು. ಎಂತ ವಿಷಯ ಇಲ್ಲಿ ಅಪವಿತ್ರವಾದ ನಾನು ನಿನ್ನ ಕೈ ಬಿಡುವುದಿಲ್ಲ ವಿಶಾಲ.